ಮಾಜಿ ಸಚಿವರಾದಂತಹ ಕೆಎಸ್ ಈಶ್ವರಪ್ಪನವರಿಗೆ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಅಮ್ಮ. ಸರ್ ಏನಾಗ್ತಾ ಇದೆ ಸರ್ ನಿಮ್ಮ ಜಿಲ್ಲೆಯಲ್ಲಿ? ಕಾನೂನು ಸುವ್ಯವಸ್ಥೆ ಅನ್ನೋದೇ ಇಲ್ವಾ? ನಮ್ಮ ಜಿಲ್ಲೆನಲ್ಲಿ SP ಅವರು ಇರ್ಬೋದು, DC ಅವರು ಇರ್ಬೋದು, ಅವರೆಲ್ಲರೂ ಕೂಡ ರಾಜ್ಯ ಸರ್ಕಾರದ ಗುಲಾಮರಾಗ್ಬಿಟ್ಟಿದ್ದಾರೆ. ಯಾರು ರಾಷ್ಟ್ರ ಭಕ್ತರಿದ್ದಾರೆ ಅವರಿಗೆ ನಾನ್ ಬೇಲಬಲ್ ವಾರೆಂಟು ಸೋಮೋಟೋ ಹಾಕ್ತಾರೆ. ನಾನ್ ಬೇಲಬಲ್ ವಾರೆಂಟು ಸೋಮೋಟೋ ಹಾಕ್ತಾ ಇದಾರೆ ರಾಷ್ಟ್ರದ್ರೋಹಿಗಳ ಬಗ್ಗೆ ಮಾತಾಡಿದ್ರೆ. ಅದೇನೆ ಇಲ್ಲಿ ಸರ್ಕಾರಿ ಅಧಿಕಾರಿ ಒಬ್ಬ ಹೆಣ್ಮಗಳು, ಅದು ಕೂಡ ಆ ಹೆಣ್ಮಗಳು ಅಕ್ರಮವಾಗಿ ಮರಳನ್ನು ಸಾಗಾಣಿಕೆ ಮಾಡ್ತಾ ಇರೋಂತ ಸಂದರ್ಭದಲ್ಲಿ ಅವ್ರು ಹೋಗಿ ಕೇಳಿದ್ರೆ ಏನ್ ನಾನು ಪದಗಳು ಬಳಸಕ್ ಇಷ್ಟಪಡಲ್ಲ, ಏನೇನು ಎಂತ ಪದ ಬಳಕೆ ಸರ್, ಎಷ್ಟು ಕೆಟ್ಟ ಕೊಳಕ ಪದವನ್ನ ಬಳಸಿದ್ದಾರೆ. ಆ ವ್ಯಕ್ತಿ ಎಷ್ಟು ಕೊಳಕ ಅನ್ನೋದು ಈ ಒಂದು ಆಡಿಯೋ ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ ಸರ್. ಇವರೇನಮ್ಮ ಹೇಡಿಗಳೇನಮ್ಮ SP ಅವರು ಹೆಣ್ಮಗಳ ಬಗ್ಗೆ ಈ ರೀತಿ ಕೆಟ್ಟ ಮಾತು ಅವ್ರ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರೆ SP ಅವ್ರು ಏನ್ ಕ್ರಮ ತಗೋತಿದ್ರು? ಕೇಸ್ ಆಗ್ತಿರ್ಲಿಲ್ವಾ? ಸೋಮೋಟ ಕೇಸ್ ಆಗ್ತಿದ್ರ ಇಲ್ಲೋ? ಇವರೆಲ್ಲ ಗುಲಾಮರಾಗ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಯಾರ ಬಗ್ಗೆ ಸೋಮೋಟೋ ಕೇಸ್ ಹಾಕ್ಬೇಕು, ನಾನ್ ಬೇಲಬಲ್ ವಾರೆಂಟ್ ಹಾಕ್ಬೇಕು ಅದಿಲ್ಲ. ಯಾರು ಇವ್ರು ಗುಲಾಮರಂಗಿ ನಡ್ಕೋತಾರೋ ಅವ್ರ ಬಗ್ಗೆ ಇವ್ರು ಈ ರೀತಿ ಆ ಹೆಣ್ಮಗಳ ಬಗ್ಗೆ ಈ ರೀತಿ ಪದ ಬಳಸಿರೋದಕ್ಕೋಸ್ಕರ ತಕ್ಷಣ ನಾನು ರಾಜ್ಯ ಸರ್ಕಾರದ ಗೃಹ ಮಂತ್ರಿಗಳು ಹೇಳ್ತೇನೆ, ಆ ಯಾವ ವ್ಯಕ್ತಿ ಇದ್ದಾನೆ ಅವ್ನ ಅರೆಸ್ಟ್ ಮಾಡಿ ನಾನ್ ಬೇಲಬಲ್ ವಾರೆಂಟ್ ಇಶ್ಯೂ ಮಾಡಿ ಅವ್ರನ್ನ ಜೈಲಿಗೆ ಕಳಿಸಿದ್ರೆ ಅವಾಗ ಬುದ್ಧಿ ಬರಬಹುದು ಗೊತ್ತಿಲ್ಲ ನನಗೆ. ಯಾಕಂದ್ರೆ ಹಿಂದೆ ಇದೇ ರೀತಿ ಕಬಡ್ಡಿ ಆಟ ಆಡ್ತಾ ಇರೋಂತ ಸಂದರ್ಭದಲ್ಲೂ ಕೂಡ ಈ ರೀತಿ ವ್ಯವಸ್ಥೆ ಮಾಡಿದ್ದಕ್ಕೋಸ್ಕರ ಅವ್ರು ಜೈಲಿಗೆ ಹೋಗಿದ್ದ ಅವ್ರ ಮಗ. ಆದ್ರೆ ಇವ್ರಿಗೇನು ಮಾನ ಮರ್ಯಾದೆ ಪ್ರಶ್ನೆ ಇಲ್ಲ. ಬಸವೇಶ ಹೋಗಿದ್ದು ಹೌದಮ್ಮ, ಇದೇ ಬಸವೇಶ ಹೋಗಿದ್ದ. ಆದ್ರೆ ಪೊಲೀಸ್ ಇಲಾಖೆಯವರಿಗೆ ಪೊಲೀಸ್ ಇಲಾಖೆಗೆ ಅವ್ರ ಭಯ. ಪೊಲೀಸ್ ಇಲಾಖೆಗೆ ಅವ್ರ ಭಯ. ಒಂದ್ ರೀತಿಯ ಪೊಲೀಸ್ ಇಲಾಖೆ ಗುಲಾಮ್ರಂಗಿದ್ದಾರೆ ಭದ್ರಾವತಿನಲ್ಲಿ. ನಮ್ಮ ಇಡೀ ಜಿಲ್ಲೆಲಂಗಿದೆ, ಅಲ್ಲಿ ಇಡೀ ಜಿಲ್ಲೆಲಂಗಿದ್ದಾರೆ ಅಂತ ನಾನು ಹೇಳಲ್ಲ. ಅವ್ರ ಪೊಲೀಸ್ ಇಲಾಖೆಯವರು ಯಾರ ಮೇಲೆ ಸೋಮೋಟೋ ಕೇಸ್ ಹಾಕ್ಬೇಕು, ಯಾರ ಮೇಲೆ ರಾಷ್ಟ್ರದ್ರೋಹಿ ಕೇಸ್ ಹಾಕ್ಬೇಕು, ಯಾರನ್ನ ಗಡಿಪಾರ್ ಮಾಡ್ಬೇಕು ಈ ಜ್ಞಾನವೇ ಇಲ್ಲ. ಗಡಿಪಾರ್ ಮಾಡೋದು ಯಾರು ನಿಜಕ್ಕೂ ಕೂಡ ರಾಷ್ಟ್ರಭಕ್ತ ಹುಡುಗರಿದ್ದಾರೆ ಅವ್ರನ್ನ ಗಡಿಪಾರ್ ಮಾಡ್ತಾರೆ. ಯಾರು ರಾಷ್ಟ್ರದ್ರೋಹಿ ಚಟುವಟಿಕೆಗಳು ಮಾಡ್ತಾರೆ ಅವ್ರ ರಕ್ಷಣೆ ಮಾಡ್ತಾರೆ. ಇದು ಪೊಲೀಸ್ ಇಲಾಖೆಯವರು ಗುಲಾಮರಂಗಿ ನಡ್ಕೋತಿದ್ದಾರೆ. ಅಲ್ಲ ಸರ್, ಈಗ ಧೈರ್ಯವಾಗಿ ಒಬ್ಬ ಮಹಿಳಾ ಅಧಿಕಾರಿ ರಾತ್ರಿ ಹೋಗಿ ಒಂದು ಟೀಮ್ನ ಜೊತೆಗೆ ಹೋಗಿ ಅಲ್ಲಿ ಅಕ್ರಮ ನಡೀತಾ ಇದೆ, ಅದನ್ನ ತಡಿಬೇಕು, ಅದು ಅವರ ಕೆಲಸ ಕೂಡ. ಅವರ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ಅವ್ರಿಗೆ ತಡೆಯುವಂತಹ ಪ್ರಯತ್ನ ಒಂದು ಕಡೆ, ಜೊತೆಗೆ ಇಂತಹ ದಬ್ಬಾಳಿಕೆ, ಇಂತಹ ಪದ ಬಳಕೆ ಅಲ್ಲ. ಈಗ ಜ್ಯೋತಿ ಅವ್ರ ಮನೆಯಲ್ಲಿ ಇದನ್ನ ಕೇಳಿದ್ರೆ ಅವ್ರಿಗೆ ಹೆಂಗಾಗ್ಬೇಡ ಸರ್? ಅಲ್ಲಮ್ಮ, ಜ್ಯೋತಿ ಮನೆನೇ ಅಲ್ಲ, ಯಾಕೆ ಕೇಳ್ಬೇಕು? ನಾವೆಲ್ಲ ಅವ್ರ ಅಣ್ತಮ್ಮಂದ್ರಲ್ವಾ ಆ ಹೆಣ್ಮಗಳಿಗೆ? ಅವ್ರ ಮನೆಯವರೇ ಮಾತ್ರ ಅಣ್ತಮ್ಮಂದ್ರ, ನಾವೆಲ್ಲರೂ ಅಣ್ತಮ್ಮಂದ್ರೆ. ಆದ್ರೆ ನಮಗೂ ಹೊಟ್ಟೆ ಉರಿ ಅಲ್ವಾ? ನಮ್ಮನೆ ಹೆಣ್ಮಕ್ಳು ಹಿಂಗಾದ್ರೆ ಸುಮ್ನಿರ್ತೀವ ನಾವು? ಏನ್ ಈಗ ನನಗೆ ಫೋನ್ ಮಾಡಿ ಕೇಳಿದಿರಲ್ಲ, ಆ ಬದುಕಿದ್ರ SP ಅವನಿಗೆ ಕೇಳಿ. ಯಾರು ಕನೆಕ್ಟ್ ಆಗ್ತಾ ಇಲ್ಲ ಸರ್, ಯಾರು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಪ್ರತಿಯೊಬ್ರು ಕೂಡ ಮಾತನಾಡ್ಸಕ್ಕೆ ನಾವು ಟ್ರೈ ಮಾಡ್ತಾ ಇದೀವಿ, ಫೋನ್ ಕನೆಕ್ಟ್ ಮಾಡೋಕೆ ಟ್ರೈ ಮಾಡ್ತಾ ಇದೀವಿ, ಯಾರು ರಿಸೀವ್ ಮಾಡ್ತಾ ಇಲ್ಲ. ಯಾಕೆ ಕಲೆಕ್ಟ್ ಮಾಡ್ತಿದಾರೆ ಅಂದ್ರೆ ಅವ್ರಿಗೆ ಮಾಮೂಲಿ ಹೋಗ್ತಾ ಇದೆ ರೆಗ್ಯುಲರ್ ಆಗಿ. ಮೇಲಿಂದ ಒತ್ತಡ ಬರ್ತಾ ಇದೆ, ಇವ್ರು ಮುಟ್ಬೇಡಿ ಕಾಂಗ್ರೆಸ್ MLA ಅಂತ. ಹಾಗಾಗಿ ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ರಾಜ್ಯ ಸರ್ಕಾರನೇ ಸತ್ತೋಗಿದೆ, ಹೆಣ್ಮಕ್ಳ ದೃಷ್ಟಿಯಿಂದನೂ ಸತ್ತೋಗಿದೆ. ಈ ರೀತಿ ರೌಡಿಗಳ ಬಗ್ಗೆ, ಈ ರೀತಿ ಕೆಟ್ಟ ಮಾತಾಡೋರಿಗೆ ರಕ್ಷಣೆ ಕೊಡ್ತಾ ಇದೆ ರಾಜ್ಯ ಸರ್ಕಾರ. ತುಂಬಾ ನೊಂದು ಹೇಳ್ತಾ ಇದ್ದೀನಿ ಈ ಮಾತು. ನನ್ನ ಜೀವನದಲ್ಲಿ ಈ ರೀತಿ ನಾನು ಮಾತಾಡಿಲ್ಲ ಯಾರಿಗೂ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ನಿಮ್ ಟಿವಿನಲ್ಲೇ ಕೇಳಿದೆ ಏನೇನ್ ಪದ ಬಳಸಿದ್ದಾರೆ ಅಂತ. ಇದು ಮನುಷ್ಯರು ಬದುಕಂತ ಬಳಸಂತ ಪದಗಳೇ ಅಲ್ಲ. ರೌಡಿಗಳು, ರಾಕ್ಷಸರು ಬಳಸಂತ ಪದಗಳು. ಇಮ್ಮಿಡಿಯೇಟ್ ಅವ್ರು ಎಲ್ಲಿದಾರೋ ಹೋಗಿ ಅವ್ರು ಅರೆಸ್ಟ್ ಮಾಡ್ಕೊಂಡ್ಬಂದು SP ಅವ್ರ ಜನರ ಮುಂದೆ ನಿಲ್ಸ್ಬೇಕಿತ್ತು. ಹಿಂದೆ ಕೊತ್ವಾಲ್ ರಾಮಚಂದ್ರ ಈ ಬದುಕು ಮಾಡಿದಾಗ, ಆನಂದರಾಯರ್ ಮಗಳ ಬಗ್ಗೆ ಈ ರೀತಿ ಮಾತಾಡಿದಾಗ ಬೇಡಿ ಹಾಕಿ ರಸ್ತೆಯಲ್ಲಿ ಕರ್ಕೊಂಡ್ಬಂದಿದ್ರು ಅವನ್ನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.